ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಜೋಸ್ ಟಿವಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಕಾಡಲ್ಲಿ ಒಂದು ಹೂ ಸಿಗ್ತದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಅಲ್ಲಿ ನಮ್ಮ ಆ್ಯನಿಗೆ ಕಾಣಿಸ್ತಾ ಇದ್ದಲ್ಲ ಮಾಹಿತಿ ಅಂದರೆ ಅದು ಆ್ಯಕ್ಚುಲಿ ಅದರದ್ದು ಸೀಸನ್ ಮುಗಿತಾ ಬಂತು. ನವೆಂಬರ್ ಡಿಸೆಂಬರಲ್ಲಿ ಅದ್ರ ಸೀಸನ್ ಇರುತ್ತೆ. ಇವಾಗ ಒಂದೆರಡು ಗಿಡದಲ್ಲಿ ಸ್ವಲ್ಪ ಹೂಗಳಿದೆ. 2 ವರ್ಷದಿಂದ ಯೋಚನೆ ಮಾಡ್ತಾ ಇದೆ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಆಗ್ತಾನೇ ಇಲ್ಲ. ಇವತ್ತು ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಏನು ಹೂ ಅದು, ಏನು ಸಿಗುತ್ತೆ ಅನ್ನೋಂಥದ್ದನ್ನು ಬನ್ನಿ. ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋದ ಮೊದಲೇ ಈ ಗಿಡವನ್ನು ನೋಡಿ ಒಂದು ಐಡಿಯಾ ಬಂದಿರುತ್ತೆ. ಹೌದು, ನಿಮ್ಮ ಊಹೆ ನಿಜ. ಈ ಗಿಡದ ಹೆಸರು ತಂಗಡಿಕೆ ಗಿಡ. ತಂಗಡಿಕೆ ಹೂವು, ತಂಗಡಿ, ಹೊನ್ನಾವರಿಕೆ ಅಂದರೆ ಹೊನ್ನಾಂಬರಿಕೆ, ಗೋಲ್ಡನ್ ಶವರ್, ಇನ್ನೂ ಅನೇಕ ಹೆಸರುಗಳಲ್ಲಿ ಕರೀಬಹುದು. ತುಂಬ ಚಾಲ್ತಿಯಲ್ಲಿರುವಂತಹ ಹೆಸರು ಅಂದರೆ ಆವಾರಂಪು. ನೀವು ಆವಾರಂಪು ಅಂತೇಳಿ ಗೂಗಲ್ ಮಾಡಿ ನೋಡಿ, ಇದ್ರ ಬಗ್ಗೆ ಬಹಳಷ್ಟು ಹೆಚ್ಚು ಮಾಹಿತಿಗಳು ನಿಮಗೆ ಗೂಗಲಲ್ಲಿ ಕಾಣ್ಬೋದು. ಜೊತೆಗೆ ಈ ಗಿಡಗಳನ್ನು ನಾವು ಹೇಗೆ ಕಂಡುಹಿಡಿಯೋದು ಅಂದರೆ, ಇದರ ಎಲೆಗಳು ಹುಣಸೆ ಮರದ ಎಲೆ ಹೇಗಿರುತ್ತೆ ನೋಡಿ, ಸೇಮ್ ಹಾಗೇ ಇರುತ್ತೆ. ಸಣ್ಣ ಎಲೆಗಳನ್ನು ಹೊಂದಿರುತ್ತೆ. ಜೊತೆಗೆ ಇದರ ಕಾಯಿಗಳು ಚಿಕ್ಕ ಕಾಯಿಗಳಿಂದ ಕೂಡಿದ್ದು. ಅವರೆಕಾಯಿ ನೋಡಿರ್ತೀವಿ ನೋಡಿ ನಾವು, ಹಾಗೆ ಅವರೆಕಾಯಿ ಥರ ಸಣ್ಣ ಕಾಯಿಗಳಿಂದ ಕೂಡಿರುತ್ತೆ. ಇನ್ನು ಹೂವನ್ನು ಕಂಡುಹಿಡಿಯೋದು ಕೂಡ ಬಹಳ ಸುಲಭ. ಈ ಹೂವು ಹಳದಿ ಬಣ್ಣದಿಂದ ಕೂಡಿದ್ದು 4 ರಿಂದ 5 ಎಸಳುಗಳನ್ನು ಹೊಂದಿರುವಂತಹ ಹೂವಾಗಿರುತ್ತೆ. ನೋಡಿ, ಕಂಡುಹಿಡಿಯೋದು ಬಹಳ ಸುಲಭ. ಜೊತೆಗೆ ಇದನ್ನು ಕಂಡುಹಿಡಿಬೇಕು ಅಂದರೆ ಇದರ ಸೀಸನ್ನ ನವೆಂಬರ್ ಡಿಸೆಂಬರ್ನಲ್ಲಿ ತುಂಬ ಇರುತ್ತೆ. ತುಂಬ ಅಂದರೆ ಹೊನ್ನಾಂಬರಿಕೆ ಅಂದರೆ ಹೊನ್ನಿನಿಂದ ಆವರಿಸಲ್ಪಟ್ಟಾಗೆ ಗಿಡದ ತುಂಬ ಹಳದಿ ಬಣ್ಣದ ಹೂಗಳಿಂದ ಕೂಡಿರುತ್ತೆ. ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದಾಗ ಈ ಗಿಡಗಳು ಕೆರೆ ಕಟ್ಟೆಗಳ ಪಕ್ಕ, ಕಾಡುಗಳಲ್ಲಿ, ಒಣ ಪ್ರದೇಶಗಳಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಇನ್ನು ಈ ಗಿಡವನ್ನು ನಾವು ಮತ್ತೊಂದು ರೀತಿಯಲ್ಲಿ ಗುರುತಿಸ್ಬೋದು. ಇದು ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಮಧ್ಯಮ ಗಾತ್ರದಲ್ಲಿ ಈ ಗಿಡ ಬೆಳೆಯುತ್ತೆ. ಜೊತೆಗೆ ಇದು ಸ್ವಾಭಾವಿಕವಾಗಿ ಬೆಳೆಯುವಂತಹ ಗಿಡ, ಎಲ್ಲರಿಗೂ ಕೂಡ ಉಪಯೋಗಕ್ಕೆ ಬರುವಂತಹ ಗಿಡ. ಇನ್ನು ಈ ಗಿಡದ ಬೇರಿಂದ ಹಿಡಿದು ಹೂವು ಕಾಯಿವರೆಗೂ ಕೂಡ ಹಲವಾರು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಬಹಳಷ್ಟು ಚಿಕಿತ್ಸಾ ಪದ್ಧತಿಯಲ್ಲೂ ಕೂಡ ಇದನ್ನು ಬಳಸ್ಬೋದು. ಇನ್ನು ಇದರ ಎಲೆಗಳ ಉಪಯೋಗವನ್ನು ನೋಡೋದಾದರೆ ಬಹಳಷ್ಟಿದೆ. ಈಗ ಕೆಲವೊಂದನ್ನು ನೋಡೋದಾದರೆ, ಈ ಎಲೆಗಳನ್ನು ತಂದು ನಾವು ಸ್ವಚ್ಛಗೊಳಿಸಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕು. ನಾವು ಚಹಾ ಮಾಡುವಾಗ, ಟೀ ಮಾಡುವಾಗ ಒಂದು ಅರ್ಧ ಅಥವಾ 1 ಸ್ಪೂನ್ನಷ್ಟು ಇದರ ಪುಡಿಯನ್ನು ಹಾಕಿ ಚಹಾ ಮಾಡಿ ನಾವು ಅದನ್ನು ಸೇವಿಸೋದ್ರಿಂದ ನಮ್ಮ ಸಮೃದ್ಧಿ ಹಾರ್ಮೋನ್ಗಳು ಇಂಪ್ರೂವ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ಮಧುಮೇಹಕ್ಕೂ ಕೂಡ ಒಳ್ಳೆಯದು. ಮತ್ತು ಇದರ ಬೇರು ಮತ್ತು ಬೀಜವನ್ನು ಸಂಧಿವಾತಕ್ಕೂ ಕೂಡ ಬಳಸ್ತಾರೆ. ಹಾಗೆ ಇನ್ನೊಂದು ಕಡೆ ಹೇಳೋದಾದರೆ, ಈ ಎಲೆಯನ್ನು ತಂದು ನಾವು ಪೇಸ್ಟ್ ಮಾಡಿಬಿಟ್ಟು, ನಮಗೆಲ್ಲೋ ಒಂದು ಕಡೆ ಗಾಯ ಆಗಿರುತ್ತೆ, ರಕ್ತಸ್ರಾವ ಕಡಿಮೆ ಆಗ್ತಾ ಇರಲ್ಲ ಅಂದ್ಕೊಳ್ಳಿ. ಬಹಳಷ್ಟು ಜನಕ್ಕೆ ರಕ್ತಸ್ರಾವ ಕಡಿಮೆ ಆಗೋದಿಲ್ಲ. ಆಗ ನಾವು ಈ ಎಲೆಯ ಪೇಸ್ಟನ್ನು ಗಾಯದ ಮೇಲೆ ಹಚ್ಚಿದಾಗ ರಕ್ತಸ್ರಾವ ಕೂಡ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ಈ ಗಿಡದ ಉಪಯೋಗ ಬಹಳಷ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಹೂವಿನ ಉಪಯೋಗವನ್ನು, ಈ ಗಿಡದ ಹೂವಿನ ಉಪಯೋಗವನ್ನು ನೋಡೋದಾದರೆ, ಹೂವಿಂದ ಬಹಳಷ್ಟು ಉಪಯೋಗವನ್ನು ಪಡ್ಕೋಬೋದು. ನಾನು ಕೂಡ ಹಲವಾರು ರೀತಿಯಲ್ಲಿ ಇದರ ಹೂವನ್ನು ಬಳಸಿದ್ದೀನಿ. ಈ ಹೂವನ್ನು ನಾನು ಹೇಳ್ತೀನಿ, ಎಲ್ಲಿ ಕಂಡರೂ ಕೂಡ ಬಿಡಬೇಡಿ ಅಂತ. ಯಾಕಂದರೆ ಹೂವಿಂದ ಅಷ್ಟು ಪ್ರಯೋಜನಗಳಿದೆ. ಹೂವನ್ನು ಹಲವಾರು ರೀತಿಯಲ್ಲಿ ಉಪಯೋಗಿಸ್ಬೋದು. ನಾವು ಹೂವನ್ನು ಕಿತ್ಕೊಂಡು ಬಂದು ನೀಟಾಗಿ ಸ್ವಚ್ಛಗೊಳಿಸ್ಬೇಕು. ಅದನ್ನು ಹುಳಗಳಿರುತ್ತೆ ಕೆಲವೊಂದು ಸಲ, ಅದನ್ನು ಸ್ವಚ್ಛಗೊಳಿಸಿ ಪುಡಿ ಮಾಡಿ ಇಟ್ಕೋಬೇಕು. ನಂತರ ಆ ಪುಡಿಗೆ ಮೊಸರು, ಅರಿಶಿಣ ಹಾಕಿ ಮುಖಕ್ಕೆ, ಕೈ ಕಾಲುಗಳಿಗೆ ಹಚ್ಚೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಸ್ಕಿನ್ನಲ್ಲಿ. ಜೊತೆಗೆ ಇದರ ಹೂವಿಂದ ನೀವು ಕೇಳಿರಬಹುದು, ಬಹಳಷ್ಟು ಥರದ ಸೋಪ್ಗಳನ್ನು ತಯಾರು ಮಾಡ್ತಾರೆ, ಬಹಳಷ್ಟು ಥರದ ಆಯಿಲ್ಗಳನ್ನು ತಯಾರು ಮಾಡ್ತಾರೆ. ಇತ್ತೀಚೆಗೆ ಮಾರ್ಕೆಟಲ್ಲಿ ಆವರಂ ಸೋಪ್, ಆವರಂ ಆಯಿಲ್ ಅಂತ ಬಹಳಷ್ಟು ಸಿಗ್ತಾ ಇದೆ. ಈ ಆವರಂ ಸೋಪ್ ಇದೆಲ್ಲ ತುಂಬ ರಿಸಲ್ಟನ್ನು ಕೂಡ ಮುಖಕ್ಕೆ ಕೊಡ್ತಾ ಇದೆ. ಮತ್ತು ಆದಿವಾಸಿ ಹೇರ್ ಆಯಿಲ್ ನೀವು ಕೇಳಿರ್ತೀರ, ಇತ್ತೀಚೆಗೆ ಬಹಳ ಫೇಮಸ್ ಆಗಿದೆ. ಆದಿವಾಸಿ ಹೇರ್ ಆಯಿಲ್ ಮಾಡುವಾಗ ಅವರು ಅತಿ ಮುಖ್ಯವಾದ ಅಂಶವಾಗಿ ಇದರ ಹೂವನ್ನು ಬಳಸ್ತಾರೆ. ಈ ಹೂವಿನಿಂದ ನಮ್ಮ ಕೂದಲು ಸಮೃದ್ಧಿಯಾಗಿ ಸೊಂಪಾಗಿ ಬೆಳೆಯೋದಕ್ಕೆ ನಮಗೆ ಅವಕಾಶ ಇದೆ. ಒಟ್ಟಾರೆಯಾಗಿ ಇದರ ಉಪಯೋಗ ಬಹಳಷ್ಟಿದೆ. ನಾನು ಈ ಹೂವಿನ ಉಪಯೋಗವನ್ನು ಮತ್ತೊಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಒಟ್ಟಾರೆಯಾಗಿ ಈ ಗಿಡದ ಉಪಯೋಗ ಟೋಟಲಿ ಬಹಳಷ್ಟಿದೆ ಅಂತಲೇ ಹೇಳ್ಬೋದು. ಅದೇನೇ ಇರಲಿ, ಈ ಗಿಡವನ್ನು ಉಪಯೋಗಿಸೋಕ್ಕಿಂತ ಮುಂಚೆ ಈ ಗಿಡವನ್ನು ಕಂಡುಹಿಡಿಯೋದು ಮೊದಲೇ ಹೇಳಿದ್ದೀನಿ ತುಂಬ ಸುಲಭ ಅಂತ. ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ, ಇದೇ ಹೂವು, ಇದೇ ತಂಗಡಿಕೆ ಗಿಡನ ಅಂತ ಕನ್ಫರ್ಮ್ ಮಾಡಿಕೊಂಡು ಈ ಹೂವನ್ನು ಕಿತ್ಕೊಂಡು ಬನ್ನಿ. ಜೊತೆಗೆ ಇದರ ಏನಾದರೂ ಉಪಯೋಗ ಮಾಡ್ಕೋತಾ ಇದ್ದೀರಾ ಅಂದರೆ, ಸ್ಕಿನ್ನಿಗೆ ಹಚ್ಚೋದಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟನ್ನು ದಯವಿಟ್ಟು ಮಾಡ್ಕೊಳ್ಳಿ. ಜೊತೆಗೆ ಮುಖದಲ್ಲಿ ಯಾರಿಗಾದರೂ ಪಿಂಪಲ್ ಅಂದರೆ ಆ್ಯಕ್ಟಿವ್ ಪಿಂಪಲ್ ಅಂತ ಇರುತ್ತೆ ನೋಡಿ, ಅವರು ದಯವಿಟ್ಟು ಇದನ್ನು ಹಚ್ಚೋದಕ್ಕೆ ಹೋಗಬೇಡಿ. ಇನ್ನು ಗರ್ಭಿಣಿಯರು ಕೂಡ ಇದನ್ನು ಉಪಯೋಗಿಸೋದು ಬೇಡ.
ಅದನ್ನು ಎಲೆಗಳ ಉಪಯೋಗ ಆಗಲಿ ಹೂಗಳ ಉಪಯೋಗ ಆಗಲಿ ಗರ್ಭಿಣಿ ಸ್ತ್ರೀಯರು ಕೂಡ ಮಾಡೋದು ಬೇಡ. ಜೊತೆಗೆ ಚಿಕ್ಕ ಮಕ್ಕಳಿಗೆ ಹಾಲುಣಿಸುವಂತಹ ತಾಯಂದಿರಿರ್ತಾರೆ, ಅವರು ಕೂಡ ಇದರ ಉಪಯೋಗವನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಈ ಹೂವಿನ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಆದರೂ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ.